ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅವ್ಯವಹಾರ ಬೆಳಕಿಗೆ ಬಂದಿತ್ತು. ಈ ಪ್ರಕರಣ ರಾಜ್ಯದಲ್ಲಿ ಭಾರೀ ಸಂಚಲನ ಕೂಡ ಮೂಡಿಸಿತ್ತು. ಆಗ ಸರ್ಕಾರ ಕೇಸನ್ನ ಎಸ್ಐಟಿ ತನಿಖೆಗೆ ಆದೇಶ ನೀಡಿತ್ತು. ಇದೀಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಆರೋಪಗಳು ಕೇಳಿಬರ್ತಾ ಇದೆ. ದಲಿತ ಪರ ಸಂಘಟನೆ ಮುಖಂಡರು ಸಚಿವ ಮಹಾದೇವಪ್ಪ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಬನ್ನಿ, ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ವಾಲ್ಮೀಕಿ ಹಗರಣ ನಂತರ ಮತ್ತೊಂದು ಹಗರಣದ ಸದ್ದು. ಲಿಡ್ಕರ್ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದ್ಯಾಕೋ ಒಂದಾದ ನಂತರ ಒಂದು ಹಗರಣಗಳು ಸುತ್ತಿಕೊಳ್ಳುತ್ತಿವೆ ಅಷ್ಟೇ. ಕೆಲ ತಿಂಗಳ ಹಿಂದೆಯಷ್ಟೇ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸಾಕಷ್ಟು ಹಲ್ಚಲುಂಟು ಮಾಡಿತ್ತು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅವ್ಯವಹಾರ ಬೆಳಕಿಗೆ ಬಂದಿದ್ದು ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಆಗ ಸರ್ಕಾರ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಆದೇಶಿಸಿತ್ತು. ಸಚಿವ ಬಿ ನಾಗೇಂದ್ರ ವಿರುದ್ಧ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪ ಕೇಳಿಬಂದಿತ್ತು. ಕೊನೆಗೂ ವಿಪಕ್ಷಗಳ ಆಗ್ರಹಕ್ಕೆ ಮಣಿದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ರು. ಇದೀಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ದಲಿತರ ಪರ ಹೋರಾಟಗಾರರು ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದ್ದು ಹೀಗೆ. ಮಣಿವಣ್ಣನ್ ಐಎಎಸ್ ಅಧಿಕಾರಿಯಾಗಿ ತನಗಿರೋ ಅಧಿಕಾರದ ಅವಧಿಯಲ್ಲಿ ಪರಿಶಿಷ್ಟ ಅನುದಾನ ಲಿಡ್ಕರ್ ಸಂಸ್ಥೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಲವಾರು ಸಂಸ್ಥೆಗಳಲ್ಲಿ ಆಗ್ತಾ ಇದೆ ಅಂತೇಳಿ ಗಮನಕ್ಕಿದ್ರು ಕ್ರಮ ಜರುಗಿಸೋದಕ್ಕೆ ತಾಕತ್ತಿಲ್ಲದೆ ಅಂತ ಅಧಿಕಾರಿ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಅವಕಾಶ ಇದ್ರೂ ಕ್ರಮ ಜರುಗಿಸದೆ ತಾರತಮ್ಯ ಧೋರಣೆ ಅನುಸರಿಸ್ತಾರೆ, ಲೂಟಿಕೋರರಿಗೆ ಸಪೋರ್ಟ್ ಮಾಡ್ತಾರೆ, ಭ್ರಷ್ಟರಿಗೆ ಸಪೋರ್ಟ್ ಮಾಡ್ತಾರೆ, ಜಾತಿ ವಿರೋಧಿಗಳ ಪರ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ನಮಗೆ ಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಂಗಾಗಿ ಸರ್ಕಾರ ಈ ವಿಚಾರವನ್ನ ಸಿಬಿಐ ಹಂತದಲ್ಲಿ ತನಿಖೆ ಮಾಡೋದಕ್ಕೆ ಶಿಫಾರಸು ಮಾಡಬೇಕು. ತಪ್ಪಿತಸ್ಥರು ಯಾರೇ ಇದ್ರು ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡಬೇಕು. ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವೇನು ಗೊತ್ತಾ? ಲಿಡ್ಕರ್ ಸಂಸ್ಥೆಯಲ್ಲಿ ನಡೆದ ಕೋಟಿ ಕೋಟಿ ಹಗರಣ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಹಾದೇವಪ್ಪ ವಿರುದ್ಧ ದಲಿತ ಸಂಘಟನೆ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದಿಂದ ನಿಗಮಕ್ಕೆ ಬಿಡುಗಡೆಯಾಗಿರುವ ಹಣವನ್ನ 2 ವರ್ಷದಿಂದ ಬಳಕೆ ಮಾಡದೆ ಹಣ ಲಪಟಾಯಿಸಿದ್ದಾರೆ ಎಂದಿದ್ದಾರೆ. 2024-25ರಲ್ಲಿ ಸರ್ಕಾರ ಆದೇಶ ಮಾಡ್ತದೆ, ನಾವು ಕೊಟ್ಟಿರೋ ದುಡ್ಡು ನೀವು ಬಳಸಿಲ್ಲ, ಈ ಸರಿ ನಿಮ್ಗೆ ದುಡ್ಡನ್ನೇ ಕೊಡಲ್ಲ ಅಂತ. ಅಲ್ಲಿಗೆ ಬಡವರು ಕೊಟ್ಟಿರೋ ದುಡ್ಡು ಯಾಕೆ ನೀವೇನ್ ಮಾಡಿದ್ರಿ, ನಮ್ಗೆ ಲೆಕ್ಕ ಕೊಡ್ತಾ ಇಲ್ಲ, ಆ ದುಡ್ಡು ಬೇರೆಯವ್ರಿಗೆ ಬಳಸಿಲ್ಲ, ಅಲ್ಲಿಗೆ ಏನ್ ಮಾಡಿರೋ ದುಡ್ಡನ್ನ ನೀವೇ ಲೂಟಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಕ್ಲಿಯರ್ ಕಟ್ಟ ಗೊತ್ತಾಗ್ತದೆ. ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ವ್ಯಾಪ್ತಿಯ ಲಿಡ್ಕರ್ ಸಂಸ್ಥೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 130 ಕೋಟಿ ಹಗರಣ ನಡೆದಿದೆ ಅಂತ ದಲಿತ ಪರ ಸಂಘಟನೆ ನಾಯಕರ ಅಸಮಾಧಾನವಾಗಿದೆ. ಸಚಿವ ಎಚ್.ಸಿ. ಮಹಾದೇವಪ್ಪ ತಕ್ಷಣ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರಿಗೆ ಈ ಸೌಲಭ್ಯ ಕಾನೂನುಬದ್ಧವಾಗಿ ತಲುಪಬೇಕು, ಅವ್ರಿಗೆ ತಲುಪದೆ ಇದ್ದಾಗ ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಿಸುವಂತ ಕೆಲಸನ ಎಚ್.ಸಿ. ಮಹದೇವಪ್ಪ ಅವರು ನಿಜವಾಗ್ಲೂ ಅಂಬೇಡ್ಕರ್ ಅಭಿಮಾನಿ ಆಗಿದ್ರೆ, ಅವ್ರ ಅನ್ವಯ ಆಗಿದ್ರೆ ಆ ಕೆಲಸ ನಾಳೆ ಬೆಳಿಗ್ಗೆ ಮಾಡಬೇಕು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಎಚ್.ಸಿ. ಮಹದೇವಪ್ಪ ಹಟಾವೋ ದಲಿತ ಬಚಾವೋ ಅಂತೇಳಿ ಕಾರ್ಯಕ್ರಮನ ಮಾಡಬೇಕಾಗುತ್ತೆ. ಅಧಿಕಾರಿ ಸಿಬ್ಬಂದಿ ಸಚಿವರ ರಾಜೀನಾಮೆಗೆ ಆಗ್ರಹ. ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ಎಚ್ಚರಿಕೆ ಸಂದೇಶ. ಇದೆಲ್ಲ ಒಂದು ಕಡೆ ಆದ್ರೆ ಅತ್ತ ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಸರಿಯಾಗಿ ಬಳಕೆಯಾಗದೇ ಇರುವ ಕಾರಣ ಹೆಚ್ಚುವರಿ ಹಣ ನೀಡಲಾಗುವುದಿಲ್ಲ ಅಂತ ಸರ್ಕಾರ ಆದೇಶ ಹೊರಡಿಸಿದೆಯಂತೆ. ಇದೇ ಕಾರಣಕ್ಕೆ 2024 ಸೆಪ್ಟೆಂಬರ್ನಲ್ಲಿ ಕೂಡ ನಿಗಮಕ್ಕೆ ಪತ್ರ ಬರೆದಿದ್ರಂತೆ. ಆದ್ರೆ ಸವಿವರವಾಗಿ ಮಾಹಿತಿ ಕೇಳಿದ್ದ ಹೋರಾಟಗಾರರ ವಿರುದ್ಧ ಎಂಡಿ ಸುಳ್ಳು ಕೇಸ್ ದಾಖಲು ಕೂಡ ಮಾಡಿದ್ದಾರಂತೆ. ಇದೀಗ ಸದ್ಯ ದಲಿತ ಪರ ಹೋರಾಟಗಾರರಿಂದ ಲಿಡ್ಕರ್ ಸಂಸ್ಥೆ ಎಂಡಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಂತೆ ಸಚಿವ ಎಚ್.ಸಿ. ಮಹಾದೇವಪ್ಪ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಸದ್ಯ ಎಚ್ಚರಿಕೆ ನೀಡಿದ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಲಿಡ್ಕರ್ ಭ್ರಷ್ಟಾಚಾರ ಆರೋಪ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನೋಡಿ, ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ನಾಗೇಂದ್ರ ಅವರು ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇದೆಲ್ಲವೂ ಕೂಡ ಮುಗಿದ ಅಧ್ಯಾಯ ಅಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಆದ್ರೆ ಅದು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಯಾವಾಗ ಬೇಕಾದ್ರೂ ಅದು ಕಂಟಕ ಮತ್ತೊಮ್ಮೆ ಶುರುವಾಗಬಹುದು. ಈಗ ನೋಡಿ, ಅದರಿಂದ ಇನ್ನೂ ಬರದಂತಹ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರದ ಕಂಟಕ ಸುರುಳಿ ಸುತ್ತಕೊಳ್ತಾ ಇದೆ ಸರ್ಕಾರಕ್ಕೆ. ಸೊ ವಾಲ್ಮೀಕಿ ಹಗರಣದ ಬಳಿಕ ಈಗ ಮತ್ತೊಂದು ಹಗರಣ
ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಚಿವ ಮಹಾದೇವಪ್ಪ ವಿರುದ್ಧ ದಲಿತ ಸಂಘಟನೆಗಳು ಕಿಡಿಕಾರೋದಕ್ಕೆ ಶುರು ಮಾಡಿದೆ. ಇದೀಗ ರಾಜ್ಯದಲ್ಲಿ ಆ ಹಗರಣ ತಾಂಡವವಾಡ್ತಾ ಇದೆ. ಲಿಡ್ಕರ್ ಸಂಸ್ಥೆಯಲ್ಲಿ ಕೋಟಿ ಕೋಟಿ ಹಗರಣ, ಸುಮಾರು 130 ಕೋಟಿ ಹಗರಣದ ಗಂಭೀರವಾದಂತ ಆರೋಪ ಇದು. ಸಚಿವ ಮಹಾದೇವಪ್ಪ ಅವರ ವಿರುದ್ಧ ದಲಿತ ಸಂಘಟನೆಗಳು ಈಗ ಕಿಡಿಕಾರಿದೆ. ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಒಂದು ವೇಳೆ ಸಚಿವ ಎಚ್.ಸಿ. ಮಹಾದೇವಪ್ಪ ಅವರು ರಾಜೀನಾಮೆ ಕೊಡದೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಸೂಕ್ತ ರೀತಿಯಲ್ಲಿ ಬಳಕೆ ಆಗಲಿಲ್ವಾ? 130 ಕೋಟಿ ಎಲ್ಲೋಯ್ತು, ಏನಾಯ್ತು? ಈಗ ಅದರ ಲೆಕ್ಕವನ್ನ ತೆರೆದಿಡುತ್ತಾ ಇಲಾಖೆ ಅನ್ನೋದು ಈ ಕ್ಷಣಕ್ಕಿರುವಂತಹ ಪ್ರಶ್ನೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅವ್ಯವಹಾರ ಬೆಳಕಿಗೆ ಬಂದಿತ್ತು. ಈ ಪ್ರಕರಣ ರಾಜ್ಯದಲ್ಲಿ ಭಾರಿ ಸಂಚಲನ ಕೂಡ ಮೂಡಿಸಿತ್ತು. ಆಗ ಸರ್ಕಾರ ಕೇಸನ್ನ ಎಸ್ಐಟಿ ತನಿಖೆಗೆ ಆದೇಶ ನೀಡಿತ್ತು. ಇದೀಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಆರೋಪಗಳು ಕೇಳಿಬರ್ತಾ ಇದೆ. ದಲಿತ ಪರ ಸಂಘಟನೆಯ ಮುಖಂಡರು ಸಚಿವ ಮಹಾದೇವಪ್ಪ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಬನ್ನಿ, ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ವಾಲ್ಮೀಕಿ ಹಗರಣ ನಂತರ ಮತ್ತೊಂದು ಹಗರಣದ ಸದ್ದು. ಲಿಡ್ಕರ್ ಸಂಸ್ಥೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅದ್ಯಾಕೋ ಒಂದಾದ ನಂತರ ಒಂದು ಹಗರಣಗಳು ಸುತ್ತಿಕೊಳ್ಳುತ್ತಿವೆ ಅಷ್ಟೇ. ಕೆಲ ತಿಂಗಳ ಹಿಂದೆಯಷ್ಟೇ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸಾಕಷ್ಟು ಹಲ್ಚಲುಂಟು ಮಾಡಿತ್ತು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಬಳಿಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಅವ್ಯವಹಾರ ಬೆಳಕಿಗೆ ಬಂದಿದ್ದು ರಾಜ್ಯದಲ್ಲಿ ಭಾರೀ ಸಂಚಲನ ಮೂಡಿಸಿತ್ತು. ಆಗ ಸರ್ಕಾರ ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ಆದೇಶಿಸಿತ್ತು. ಸಚಿವ ಬಿ ನಾಗೇಂದ್ರ ವಿರುದ್ಧ ನಿಗಮದ ಅವ್ಯವಹಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪ ಕೇಳಿಬಂದಿತ್ತು. ಕೊನೆಗೂ ವಿಪಕ್ಷಗಳ ಆಗ್ರಹಕ್ಕೆ ಮಣಿದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ರು. ಇದೀಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಆರೋಪ ಕೇಳಿಬಂದಿದೆ. ದಲಿತರ ಪರ ಹೋರಾಟಗಾರರು ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದ್ದು ಹೀಗೆ. ಮಣಿವಣ್ಣನ್ ಐಎಎಸ್ ಅಧಿಕಾರಿಯಾಗಿ ತನಗಿರೋ ಅಧಿಕಾರದ ಅವಧಿಯಲ್ಲಿ ಪರಿಶಿಷ್ಟರ ಅನುದಾನ ಲಿಡ್ಕರ್ ಸಂಸ್ಥೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಹಲವಾರು ಸಂಸ್ಥೆಗಳಲ್ಲಿ ಆಗ್ತಾ ಇದೆ ಅಂತ ಹೇಳಿ ಗಮನಕ್ಕಿದ್ರು ಕ್ರಮ ಜರುಗಿಸೋದಕ್ಕೆ ತಾಕತ್ತಿಲ್ಲದೆ ಅಂತ ಅಧಿಕಾರಿ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಅವಕಾಶ ಇದ್ರೂ ಕ್ರಮ ಜರುಗಿಸದೆ ತಾರತಮ್ಯ ಧೋರಣೆ ಅನುಸರಿಸ್ತಾರೆ. ಲೂಟಿಕೋರರಿಗೆ ಸಪೋರ್ಟ್ ಮಾಡ್ತಾರೆ, ಭ್ರಷ್ಟರಿಗೆ ಸಪೋರ್ಟ್ ಮಾಡ್ತಾರೆ, ಜಾತಿ ವಿರೋಧಿಗಳ ಪರ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಜಾತಿಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ನಮಗೆ ಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಂಗಾಗಿ ಸರ್ಕಾರ ಈ ವಿಚಾರವನ್ನ ಸಿಬಿಐ ಹಂತದಲ್ಲಿ ತನಿಖೆ ಮಾಡೋದಕ್ಕೆ ಶಿಫಾರಸು ಮಾಡಬೇಕು. ತಪ್ಪಿತಸ್ಥರು ಯಾರೇ ಇದ್ರು ಅವ್ರನ್ನ ಜೈಲಿಗೆ ಕಳಿಸುವಂತ ಕೆಲಸ ಮಾಡಬೇಕು. ದಲಿತ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವೇನು ಗೊತ್ತಾ? ಲಿಡ್ಕರ್ ಸಂಸ್ಥೆಯಲ್ಲಿ ನಡೀತಾ ಕೋಟಿ ಕೋಟಿ ಹಗರಣ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಎಚ್.ಸಿ. ಮಹಾದೇವಪ್ಪ ವಿರುದ್ಧ ದಲಿತ ಸಂಘಟನೆ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದಿಂದ ನಿಗಮಕ್ಕೆ ಬಿಡುಗಡೆಯಾಗಿರುವ ಹಣವನ್ನ 2 ವರ್ಷದಿಂದ ಬಳಕೆ ಮಾಡದೆ ಹಣ ಲಪಟಾಯಿಸಿದ್ದಾರೆ ಎಂದಿದ್ದಾರೆ. 2024-25ರಲ್ಲಿ ಸರ್ಕಾರ ಆದೇಶ ಮಾಡ್ತದೆ, ನಾವು ಕೊಟ್ಟಿರೋ ದುಡ್ಡು ನೀವು ಬಳಸಿಲ್ಲ, ಈ ಸರಿ ನಿಮ್ಗೆ ದುಡ್ಡನ್ನೇ ಕೊಡಲ್ಲ ಅಂತ. ಅಲ್ಲಿಗೆ ಬಡವರು ಕೊಟ್ಟಿರೋ ದುಡ್ಡು ಯಾಕೆ ನೀವೇನ್ ಮಾಡಿದ್ರಿ? ನಮ್ಗೆ ಲೆಕ್ಕ ಕೊಡ್ತಾ ಇಲ್ಲ, ಆ ದುಡ್ಡು ಬೇರೆಯವ್ರಿಗೆ ಬಳಸಿಲ್ಲ, ಅಲ್ಲಿಗೆ ಏನ್ ಮಾಡಿರೋ ದುಡ್ಡನ್ನ ನೀವೇ ಲೂಟಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ. ಬಾಬು ಜಗಜೀವನರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ವ್ಯಾಪ್ತಿಯ ಲಿಡ್ಕರ್ ಸಂಸ್ಥೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 130 ಕೋಟಿ ಹಗರಣ ನಡೆದಿದೆ ಅಂತ ದಲಿತ ಪರ ಸಂಘಟನೆ ನಾಯಕರ ಅಸಮಾಧಾನವಾಗಿದೆ. ಸಚಿವ ಎಚ್.ಸಿ. ಮಹಾದೇವಪ್ಪ ತಕ್ಷಣ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಯಾರಿಗೆ ಈ ಸೌಲಭ್ಯ ಕಾನೂನುಬದ್ಧವಾಗಿ ತಲುಪಬೇಕು ಅವ್ರಿಗೆ ತಲುಪದೆ ಇದ್ದಾಗ ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡಿಸುವಂತ ಕೆಲಸನ ಎಚ್.ಸಿ. ಮಹಾದೇವಪ್ಪ ಅವರು ನಿಜವಾಗ್ಲೂ ಅಂಬೇಡ್ಕರ್ ಅಭಿಮಾನಿ ಆಗಿದ್ರೆ, ಅವ್ರ ಅನ್ವಯ ಆಗಿದ್ರೆ ಆ ಕೆಲಸ ನಾಳೆ ಬೆಳಿಗ್ಗೆ ಮಾಡಬೇಕು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಎಚ್.ಸಿ. ಮಹಾದೇವಪ್ಪ ಹಟಾವೋ ದಲಿತ ಬಚಾವೋ ಅಂತೇಳಿ ಕಾರ್ಯಕ್ರಮನ ಮಾಡಬೇಕಾಗುತ್ತೆ. ಅಧಿಕಾರಿ ಸಿಬ್ಬಂದಿ ಸಚಿವರ ರಾಜೀನಾಮೆಗೆ ಆಗ್ರಹ. ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ಎಚ್ಚರಿಕೆ ಸಂದೇಶ. ಇದೆಲ್ಲ ಒಂದು ಕಡೆ ಆದ್ರೆ ಅತ್ತ ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಸರಿಯಾಗಿ ಬಳಕೆಯಾಗದೇ ಇರುವ ಕಾರಣ ಹೆಚ್ಚುವರಿ ಹಣ ನೀಡಲಾಗುವುದಿಲ್ಲ ಅಂತ ಸರ್ಕಾರ ಆದೇಶ ಹೊರಡಿಸಿದೆಯಂತೆ. ಇದೇ ಕಾರಣಕ್ಕೆ 2024 ಸೆಪ್ಟೆಂಬರ್ನಲ್ಲಿ ಕೂಡ ನಿಗಮಕ್ಕೆ ಪತ್ರ ಬರೆದಿದ್ರಂತೆ. ಆದ್ರೆ ಸವಿವರವಾಗಿ ಮಾಹಿತಿ ಕೇಳಿದ್ದ ಹೋರಾಟಗಾರರ ವಿರುದ್ಧ ಎಂಡಿ ಸುಳ್ಳು ಕೇಸ್ ದಾಖಲು ಕೂಡ ಮಾಡಿದ್ದಾರಂತೆ. ಇದೀಗ ಸದ್ಯ ದಲಿತ ಪರ ಹೋರಾಟಗಾರರಿಂದ
ಲಿಡ್ಕರ್ ಸಂಸ್ಥೆ ಎಂಡಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಂತೆ ಸಚಿವ ಎಚ್.ಸಿ. ಮಹದೇವಪ್ಪ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಸದ್ಯ ಎಚ್ಚರಿಕೆ ನೀಡಿದ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಲಿಡ್ಕರ್ ಭ್ರಷ್ಟಾಚಾರ ಆರೋಪ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ನೋಡಿ, ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿದ್ದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಇಡಿ ಅಧಿಕಾರಿಗಳು ಎಂಟ್ರಿ ಕೊಟ್ಟು ಆ ಸಂದರ್ಭದಲ್ಲಿ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ನಾಗೇಂದ್ರ ಅವರು ಈಗ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇದೆಲ್ಲವೂ ಕೂಡ ಮುಗಿದ ಅಧ್ಯಾಯ ಅಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ದಾರೆ. ಆದ್ರೆ ಅದಿನ್ನೂ ಕೂಡ ಚಾಲ್ತಿಯಲ್ಲಿದೆ. ಯಾವಾಗ ಬೇಕಾದ್ರೂ ಕಂಟಕ ಮತ್ತೊಮ್ಮೆ ಶುರುವಾಗಬಹುದು. ಈಗ ನೋಡಿ, ಅದರಿಂದ ಇನ್ನೂ ಬರದಂತಹ ಸರ್ಕಾರಕ್ಕೆ ಒಂದಾದ ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಭ್ರಷ್ಟಾಚಾರದ ಕಂಟಕ ಸುರುಳಿ ಸುತ್ತಕೊಳ್ತಾ ಇದೆ ಸರ್ಕಾರಕ್ಕೆ. ಸೊ ವಾಲ್ಮೀಕಿ ಹಗರಣದ ಬಳಿಕ ಈಗ ಮತ್ತೊಂದು ಹಗರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಸಚಿವ ಮಹದೇವಪ್ಪ ವಿರುದ್ಧ ದಲಿತ ಸಂಘಟನೆಗಳು ಕಿಡಿಕಾರೋದಕ್ಕೆ ಶುರು ಮಾಡಿದೆ. ಇದೀಗ ರಾಜ್ಯದಲ್ಲಿ ಆ ಹಗರಣ ತಾಂಡವವಾಡ್ತಾ ಇದೆ. ಲಿಡ್ಕರ್ ಸಂಸ್ಥೆಯಲ್ಲಿ ಕೋಟಿ ಕೋಟಿ ಹಗರಣ, ಸುಮಾರು 130 ಕೋಟಿ ಹಗರಣದ ಗಂಭೀರವಾದಂತಹ ಆರೋಪ ಇದು. ಸಚಿವ ಮಹದೇವಪ್ಪ ಅವರ ವಿರುದ್ಧ ದಲಿತ ಸಂಘಟನೆಗಳು ಈಗ ಕಿಡಿಕಾರಿದೆ. ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಒಂದು ವೇಳೆ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ರಾಜೀನಾಮೆ ಕೊಡದೇ ಇದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಗಮಕ್ಕೆ ಬಿಡುಗಡೆಯಾದ ಅನುದಾನ ಸೂಕ್ತ ರೀತಿಯಲ್ಲಿ ಬಳಕೆ ಆಗಲಿಲ್ವಾ? 130 ಕೋಟಿ ಎಲ್ಲೋಯ್ತು, ಏನಾಯ್ತು? ಈಗ ಅದರ ಲೆಕ್ಕವನ್ನ ತೆರೆದಿಡುತ್ತಾ ಇಲಾಖೆ ಅನ್ನೋದು ಈ ಕ್ಷಣಕ್ಕಿರುವಂತಹ ಪ್ರಶ್ನೆ.